So in the last class we discussed about the ಗ್ಲೂಕೋಸ್ ಬಗ್ಗೆ ನಾವು ಸ್ಟ್ರಕ್ಚರ್ ಅನ್ನ ನೋಡಿದ್ವಿ. ಅದರ ಸ್ಟ್ರಕ್ಚರ್ ಯಾವ ತರ ಇರ್ತದ, ಆಮೇಲೆ ಈ ಫಿಶರ್ ಸ್ಟ್ರಕ್ಚರ್ ಅಂತ ಏನ್ ಹೇಳ್ತೀವಿ, ಓಪನ್ ಸ್ಟ್ರಕ್ಚರ್, ಅದನ್ನ ನಾವು ಹವಾರ್ಡ್ ಸ್ಟ್ರಕ್ಚರ್ಗೆ ಯಾವ ತರ ಕಂಪ್ಲೀಟ್ ಏನ್ ಮಾಡ್ತೀವಿ, ಕನ್ವರ್ಟ್ ಮಾಡ್ತೀವಿ ಅಂತ ಹೇಳಿ. ಯಾವ್ಯಾವ ಗ್ರೂಪ್ಸ್ ರೈಟ್ ಹ್ಯಾಂಡ್ ಸೈಡ್ಗೆ ಇರ್ತಾವ ಅವನ್ನೆಲ್ಲ ಏನ್ ಮಾಡ್ತೀವಿ ನಾವು ಈ ಪ್ಲೇನ್ ಕೆಳಗಡೆ ಬರಿತೀವಿ. ಯಾವ್ಯಾವ ಗ್ರೂಪ್ಸ್ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಇರ್ತಾವ ಅವನ್ನೆಲ್ಲ ಏನ್ ಮಾಡ್ತೀವಿ ಅಬೌವ್ ದ ಪ್ಲೇನ್ ಬರಿತೀವಿ. ಸೊ ಹಿಂಗೆ ಏನ್ ಮಾಡ್ತೀವಿ ಅದನ್ನ ಸ್ಟ್ರಕ್ಚರ್ ಅನ್ನ ಅರೇಂಜ್ ಮಾಡ್ತೀವಿ. ಸೊ ಪೈರಾನ್ ಆಗಿರ್ಬೋದು, ಫ್ಯೂರಾನ್ ಆಗಿರ್ಬೋದು. ಪೈರಾನ್ ಅಂದ್ರೆ 6 ಮೆಂಬರ್ ರಿಂಗ್ ಇರ್ತದ. 6 ಮೆಂಬರ್ ರಿಂಗ್ ಇದ್ರೂ ಕೂಡ ಅದ್ರೊಳಗೆ 5 ಕಾರ್ಬನ್ಸ್ ಇರ್ತಾವ, ಒಂದ್ ಏನಿರ್ತದ ರೀ ಆಕ್ಸಿಜನ್ ಇರ್ತದ. ಸೊ ಅದು ಪೈರಾನ್ ಅಂತ ಕರಿತೀವಿ. ಸೊ ಇದನ್ನ ಫ್ಯೂರಾನ್ ಒಳಗೂ ಮಾಡ್ಬೋದು. ಸೊ ಅದು ಫ್ಯೂರಾನ್ ಅಂದ್ರೆ ಏನಿರ್ತದಪ್ಪ ಅಂತಂದ್ರೆ 5 ಮೆಂಬರ್ ರಿಂಗ್ ಇರ್ತದ. ಅದ್ರ ಒಳಗ ಏನಿರ್ತಪ್ಪ ಅಂತಂದ್ರ 4 ಕಾರ್ಬನ್ಸ್ ಇರ್ತಾವು, ಒಂದ್ ಏನಿರ್ತದ ಆಕ್ಸಿಜನ್ ಇರ್ತೈತೆ. ಸೊ ಅದ್ರ ಬಗ್ಗೆ ಎಲ್ಲ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಪ್ರಿವಿಯಸ್ ವಿಡಿಯೋ ಒಳಗೆ ಅದ್ರ ಬಗ್ಗೆ ನಾವು ಡೀಟೇಲ್ ಆಗಿ ನೋಡಿದ್ದೀವಿ. ಸೊ ನಾವು ವಿ ವಿಲ್ ಡಿಸ್ಕಸ್ ಅಬೌಟ್ ದ ಫ್ರಕ್ಟೋಸ್. ನೆಕ್ಸ್ಟ್ monosaccharide, that is fructose. ಹೌದಾ? ಸೊ ಫ್ರಕ್ಟೋಸ್ is having molecular formula C6H12O6. This is also having what? The same molecular formula as our glucose is having, that is C6H12O6. But ಈ ಗ್ಲೂಕೋಸ್ಗೆ ಮತ್ತು ಫ್ರಕ್ಟೋಸ್ಗೆ ಏನು ಡಿಫರೆನ್ಸ್ ಏನಪ್ಪಾ ಅಂತಂದ್ರೆ, ಆ ಗ್ಲೂಕೋಸ್ ಒಳಗೆ ಫಂಕ್ಷನಲ್ ಗ್ರೂಪ್ ಯಾವ್ದಿತ್ತು, ಆಲ್ಡಿಹೈಡಿಕ್ ಫಂಕ್ಷನಲ್ ಗ್ರೂಪ್ ಇತ್ತು. ಈ ಫ್ರಕ್ಟೋಸ್ ಒಳಗೆ ಏನಿರ್ತದಪ್ಪ ಅಂತಂದ್ರೆ ಕೀಟೋನ್ ಫಂಕ್ಷನಲ್ ಗ್ರೂಪ್ ಇರ್ತದೆ. ಯಾವ್ದ್ರಿ? ಕೀಟೋನ್ ಫಂಕ್ಷನಲ್ ಗ್ರೂಪ್. ಇಲ್ಲಿ ನೋಡ್ಬೋದು ನೀವು ಏನಿರ್ತದೆ, ಕೀಟೋನ್ ಫಂಕ್ಷನಲ್ ಗ್ರೂಪ್ ಇರ್ತದೆ. ಸೊ ಫ್ರಕ್ಟೋಸ್ ಇಸ್ ಅನ್ ಇಂಪಾರ್ಟೆಂಟ್ ಕೀಟೋಹೆಕ್ಸೂಸ್. ಕೀಟೋಹೆಕ್ಸೂಸ್ ಅಂದ್ರೆ ಕೀಟೋ ಗ್ರೂಪ್ ಇದ್ದು 6 ಕಾರ್ಬನ್ಸ್ ಇರ್ತಾವ. ಸೊ ಫ್ರಕ್ಟೋಸ್ ಇಸ್ ಅನ್ ಇಂಪಾರ್ಟೆಂಟ್ ಕೀಟೋಹೆಕ್ಸೂಸ್. ಇಟ್ ಈಸ್ obtained by an hydrolysis of sucrose. ಈ ಫ್ರಕ್ಟೋಸ್ ನಮಗೆ ಹೆಂಗ್ ಸಿಗ್ತದಪ್ಪ ಅಂತಂದ್ರೆ, ಈ ಸುಕ್ರೋಸ್ ಅನ್ನ ಹೈಡ್ರೋಲೈಸಿಸ್ ಮಾಡಿ ನಮಗೆ ಫ್ರಕ್ಟೋಸ್ ಸಿಗ್ತೈತಿ ಅಂತ ಹೇಳ್ತೀವಿ. and it is belongs to D series and also it is a levorotatory compound. ಇದು ಡಿ ಕಾನ್ಫಿಗರೇಷನ್ ಹೊಂದಿರ್ತದ. ಅಂಡ್ ಆಲ್ಸೋ ಇಟ್ ಈಸ್ ಲಿವೋರೋಟೇಟರಿ. ಲಿವೋರೋಟೇಟರಿ ಅಂದ್ರೆ ಪ್ಲೇನ್ ಪೋಲರೈಸ್ ಲೈಟ್ ಅನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಏನ್ ಮಾಡ್ತದ, ಅದು ರೋಟೇಟ್ ಮಾಡ್ತದ. ಸೊ ನಾವು ಲಾಸ್ಟ್ ಪ್ರೀವಿಯಸ್ ವಿಡಿಯೋ ಒಳಗ ಲಾಸ್ಟ್ ಪ್ರೀವಿಯಸ್ ಕ್ಲಾಸ್ ಒಳಗೆ ನೋಡಿದ್ವಿ. ಪಾಸಿಟಿವ್ ಅಂದ್ರೆ ಏನಿರ್ತದ, ಅದು ಡೆಕ್ಸ್ಟ್ರೋ ರೋಟೇಟರಿ ಅಂತ ರಿಪ್ರೆಸೆಂಟ್ ಮಾಡ್ತೀವಿ. ಇದು ನೆಗೆಟಿವ್ ಲಿಯೋ ರೋಟೇಟರಿ ಇತ್ತು ಅಂತಂದ್ರೆ ನೆಗೆಟಿವ್ ಏನ್ ಮಾಡ್ತೀವಿ, ಅದನ್ನ ರಿಪ್ರೆಸೆಂಟ್ ಮಾಡ್ತೀವಿ. ಸೊ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ವಾಟ್ ದ ಫ್ರಕ್ಟೋಸ್ ಅಂದ್ರೆ ಸೆಕೆಂಡ್ ಕಾರ್ಬನ್ ಏನಿರ್ತದೆ ರೀ ಕೀಟೋ ಗ್ರೂಪ್ ಇರ್ತದ ಅಂತ ಹೇಳ್ತೀವಿ. ಸೊ ಅದಾದ ನಂತರ ಇದು ಆಲ್ಫಾ ಡಿ ಫ್ರಕ್ಟೋಸ್ ಇರ್ಬೋದು, ಆರ್ಎಲ್ಸ್ ಬೀಟಾ ಡಿ ಫ್ರಕ್ಟೋಸ್ ಕೂಡ ಇರ್ಬೋದು. ಸೊ ಆಲ್ಫಾ ಮತ್ತೆ ಬೀಟಾನ ನಾವು ಯಾವ ತರ ಹೇಳ್ತೀವಪ್ಪ ಅಂತಂದ್ರೆ, ಯಾವ್ದ್ರಲ್ಲಿ ಬಲ್ಕಿಯರ್ ಗ್ರೂಪ್ಸ್ ಆರ್ಎಲ್ಸ್ OH ಗ್ರೂಪ್ ಏನಿರ್ತದ ರೀ ರೈಟ್ ಹ್ಯಾಂಡ್ ಸೈಡ್ಗೆ ಇರ್ತದೆ, ಅದಕ್ಕೆ ನಾವು ಆಲ್ಫಾ ಅಂತ ಕರಿತೀವಿ. ಆಮೇಲೆ ಯಾವ ಕಾನ್ಫಿಗರೇಷನ್ ಆರ್ಎಲ್ಸ್ ಯಾವ ಸ್ಟ್ರಕ್ಚರ್ ಒಳಗ OH ಇದ್ದಿದ್ದ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಇರ್ತದ, ಅದಕ್ಕೆ ನಾವೇನಂತ ಕರಿತೀವಿ, ಬೀಟಾ ಅಂತ ಕರಿತೀವಿ. ಸೊ ದೀಸ್ ಆರ್ ದ ಅರೇಂಜ್ಮೆಂಟ್ಸ್ ಆಫ್ ದ ಫ್ರಕ್ಟೋಸ್. ಸೊ ನೆಕ್ಸ್ಟ್ ದಿಸ್ ಇಸ್ ವಾಟ್ ದ ಏನಂತ ಹೇಳ್ತೀವಿ, ಫಿಶರ್ ಸ್ಟ್ರಕ್ಚರ್ ಇದು. ಬಟ್ ಈ ಒಂದು ಫಿಶರ್ ಸ್ಟ್ರಕ್ಚರ್ ಅನ್ನ ನಾವು ಹವಾಲ್ ಸ್ಟ್ರಕ್ಚರ್ಗೆ ಹೆಂಗ್ ಮಾಡೋದಂತ ನಮ್ಗೆ ಗೊತ್ತೈತಿ. ಸೊ ಅದಕ್ಕೆ ನಾವು ಈ ಫ್ರಕ್ಟೋಸ್ಗೆ ನಾವು ಫ್ಯೂರಾನ್ ಜೊತೆ ಏನ್ ಮಾಡ್ತೀವಿ ಅದನ್ನ, ಫ್ಯೂರಾನ್ ಇರುವಂತದ್ದು ಅಂದ್ರೆ ಫ್ಯೂರಾನೋಸ್ ಅಂತ ಹೇಳ್ತೀವಿ. ಫ್ಯೂರಾನೋಸ್ ಒಳಗೆ ಏನ್ ಮಾಡ್ತೀವಿ, ಅದನ್ನ ಕನ್ವರ್ಟ್ ಮಾಡ್ತೀವಿ. ಸೊ ಫ್ಯೂರಾನ್ ಅಂದ್ರೆ ಜಸ್ಟ್ ಹೇಳಿದಂಗ 5 ಮೆಂಬರ್ಡ್ ರಿಂಗ್ ಇರ್ತದ. ಸೊ ಹವಾಲ್ ಸ್ಟ್ರಕ್ಚರ್ ಆಫ್ ಫ್ಯೂರಾನೋಸ್ ಹೆಂಗ್ ಇರ್ತದ, ಅಥವಾ 5 ಮೆಂಬರ್ಡ್ ರಿಂಗ್ ಈಸ್ ನೇಮ್ಡ್ ಆಸ್ ದ ಫ್ಯೂರಾನೋಸ್ ವಿತ್ ಅನಾಲಾಗಿ ಟು ದ ಕಂಪೌಂಡ್ ಫ್ಯೂರಾನ್ ಜೊತೆ ಏನ್ ಮಾಡ್ತೀವಿ, ಅದನ್ನ ಈ ಫ್ರಕ್ಟೋಸ್ ಅನ್ನ ಅದನ್ನ ಸ್ಟ್ರಕ್ಚರ್ ಒಳಗ ಹವಾಲ್ ಸ್ಟ್ರಕ್ಚರ್ ಒಳಗ ಮಾಡ್ತೀವಿ. ಸೊ ಫ್ಯೂರಾನ್ ಇಸ್ ಎನ್ 5 ಮೆಂಬರ್ಡ್ ಸೈಕ್ಲಿಕ್ ಕಂಪೌಂಡ್. ಫ್ಯೂರಾನ್ ಏನೈತಿ 5 ಮೆಂಬರ್ಡ್ ಸೈಕ್ಲಿಕ್ ಕಂಪೌಂಡ್ ಐತಿ. ಸೊ ವಿತ್ 1 ಆಕ್ಸಿಜನ್ ಅಂಡ್ 4 ಕಾರ್ಬನ್. ಈ ಫ್ಯೂರಾನ್ ಒಳಗ 1 ಆಕ್ಸಿಜನ್ ಇರ್ತದ, ಏನಿರ್ತಾವ್ರಿ 4 ಕಾರ್ಬನ್ಸ್ ಇರ್ತಾವ. 1 2 3 4. ಓಕೆ, ಅಂದ್ರೆ ರಿಂಗ್ ಒಳಗ ಎಷ್ಟಿರ್ತಾವು, 4 ಕಾರ್ಬನ್ಸ್ ಇರ್ತಾವ. ಬಟ್ ಆಕ್ಚುಲಿ ಇರೋದು ಎಷ್ಟು ಕಾರ್ಬನ್ಸ್, 6. ಸೊ 1 ಕಾರ್ಬನ್ ಅಬೌವ್ ದ ಪ್ಲೇನ್, ಇನ್ನೊಂದು ಕಾರ್ಬನ್ ಫಸ್ಟ್ ಕಾರ್ಬನ್ 6 ಕಾರ್ಬನ್ ಅಬೌವ್ ದ ಪ್ಲೇನ್ ಇರ್ತಾವ. ಸೊ ಉಳಿಕೆದು ಕಾರ್ಬನ್ಸ್ ಏನಿರ್ತಾವ ರಿಂಗ್ ಒಳಗ ಶೇರ್ ಆಗಿರ್ತಾವ. ಸೊ ದಿಸ್ ಇಸ್ ವಾಟ್ ಫ್ರಕ್ಟೋಫೈರಾನೋಸ್ ಅಂತ ಕರಿತೀವಿ. ಓಕೆ, ಅಂಡ್ ದ ಸೈಕ್ಲಿಕ್ ಸ್ಟ್ರಕ್ಚರ್ ಆಫ್ ದೀಸ್ 2 ಐನೋಮರ್ಸ್ ಆಫ್ ಫ್ರಕ್ಟೋಸ್ ಆರ್ ರಿಪ್ರೆಸೆಂಟೆಡ್ ಬೈ ಹವಾರ್ ಸ್ಟ್ರಕ್ಚರ್. ಸೊ ಈ ಸೈಕ್ಲಿಕ್ ಸ್ಟ್ರಕ್ಚರ್ಸ್ ಅದು ಅಲ್ಫಾ ಆಗಿರ್ಬೋದು, ಬೀಟಾ ಆಗಿರ್ಬೋದು. ಈ ಫ್ರಕ್ಟೋಸ್ ಅನ್ನ ನಾವು ಹವಾರ್ ಸ್ಟ್ರಕ್ಚರ್ ಒಳಗೆ ಏನ್ ಮಾಡ್ತೀವಿ, ಅದನ್ನ ರಿಪ್ರೆಸೆಂಟ್ ಮಾಡ್ತೀವಿ ಅಂತ ಹೇಳ್ತೀವಿ. ಹೌದಿಲ್ರಿ? ಸೊ ಈಗ ನೋಡ್ರಿ, ಈಗ OH ಗ್ರೂಪ್ ಇದ್ದಿದೆ ಇಲ್ಲಿ ಫಸ್ಟ್ ಸ್ಟ್ರಕ್ಚರ್ ಒಳಗ. OH ಗ್ರೂಪ್ ಏನೈತಿ, ಬಿಲೋ ದ ಪ್ಲೇನ್ ಐತಿ. ಅಂದ್ರೆ ಅದು ಫಿಶರ್ ಸ್ಟ್ರಕ್ಚರ್ ಒಳಗೆ ಏನಿರ್ತೈತ್ರಿ, ರೈಟ್ ಹ್ಯಾಂಡ್ ಸೈಡ್ಗೆ ಇರ್ತೈತಿ. ಹೌದಿಲ್ಲ? ರೈಟ್ ಹ್ಯಾಂಡ್ ಸೈಡ್ಗೆ ಐತಿಲ್ಲ. ಸೊ ದಿಸ್ ಇಸ್ ದ ಥಿಂಗ್. ಸೊ ಈ ತರ ನಾವೇನ್ ಮಾಡ್ತೀವಿ ಅಂದ್ರೆ, ಇಲ್ಲೇನ್ ಫಿಶರ್ ಸ್ಟ್ರಕ್ಚರ್ ಒಳಗೆ ಏನೇನ್ ರೈಟ್ ಹ್ಯಾಂಡ್ ಸೈಡ್ ಬರ್ತೈತಿ ಅವನ್ನೆಲ್ಲ ಏನ್ ಮಾಡ್ತೀವಿ, ಕೆಳಗಡೆ ಬರ್ತೀವಿ. ಏನೇನ್ ಲೆಫ್ಟ್ ಹ್ಯಾಂಡ್ ಸೈಡ್ ಬರ್ತಾವ ಅವನ್ನ ಮ್ಯಾಲೆ ಬರ್ತೀವಿ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ದ ಸೇಮ್ ಕೇಸ್ ಫಾರ್ ದ ಬೀಟಾ ಡಿ
ಫ್ರಕ್ಟೋಫೈರಾನೋಸ್ ಅಂತ ಕರಿತೀವಿ. ಫ್ರಕ್ಟೋಸ್ ಇದ್ದದ್ದು ಫ್ಯೂರಾನೋಸ್ ಒಳಗೆ ಕನ್ವರ್ಟ್ ಮಾಡಿ ಬರಿತೀವಿ, ಹೌದು ರೀ. ಸೊ ದಿಸ್ ಇಸ್ ದ ವಾಟ್ ಅಬೌಟ್ ದ ಮೊನೊಸ್ಯಾಕರೈಡ್ಸ್. ಓಕೆ, ಸೊ ಮೊನೊಸ್ಯಾಕರೈಡ್ ಒಳಗೆ ನಾವು ಗ್ಲೂಕೋಸ್ ನೋಡಿದ್ವಿ, ಆಮೇಲೆ ಫ್ರಕ್ಟೋಸ್ ಅನ್ನ ನೋಡಿದ್ವಿ. ನಾವು ವಿ ವಿಲ್ ಡಿಸ್ಕಸ್ ಅಬೌಟ್ ದ ಡೈಸ್ಯಾಕರೈಡ್. ಸೊ ನಾವು ಹೇಳಿದಂಗ ಈ ಕಾರ್ಬೋಹೈಡ್ರೇಟ್ಸ್ ಅನ್ನ ಏನ್ ಮಾಡ್ತಾರಪ್ಪ ಅಂತಂದ್ರೆ ಆನ್ ದ ಬೇಸಿಸ್ ಆಫ್ ಹೈಡ್ರೋಲೈಸಿಸ್, ಅಂದ್ರೆ ಹೈಡ್ರೋಲೈಸಿಸ್ ಆದ ನಂತರ ಎಷ್ಟು ಮಾಲಿಕ್ಯೂಲ್ಸ್ ಕೊಡ್ತಾವೆ, ಎಷ್ಟು ಮೊನೋಮರ್ಸ್. ಈ ಮೊನೋಮರ್ಸ್ ಅನ್ನೋದಕ್ಕಿಂತ ಈಗ ನಾವು ಹೆಂಗ ಪಾಲಿಮರ್ಸ್ ಹೆಂಗ್ ಫಾರ್ಮ್ ಆಗಿರ್ತಾವ, ಮೊನೋಮರ್ಸ್ ದಿಂದ ಆಗಿರ್ತಾವ, ಹೌದಿಲ್ಲ. ಸೊ ಹಂಗ ಈ ಕಾರ್ಬೋಹೈಡ್ರೇಟ್ಸ್ ಏನಾಗಿರ್ತಪ್ಪ ಅಂತಂದ್ರ ಆ ಸೆಕರೈಡ್ಸ್ ಇಂದ ಏನಾಗಿರ್ತಾವ ಫಾರ್ಮ್ ಆಗಿರ್ತಾವ. ಅದು ಮೊನೋಸೆಕರೈಡ್ ಅಂದ್ರೆ ಅದನ್ನ ನಾವು ಹೈಡ್ರೋಲೈಸಿಸ್ ಮಾಡಿದಾಗ ಮತ್ತೆ ಮುಂದೆ ಏನಾಗಂಗಿಲ್ಲ, ಬ್ರೇಕ್ ಆಗಂಗಿಲ್ಲ. ಬಟ್ ಡೈಸೆಕರೈಡ್ಸ್ ಅಂದ್ರೆ ಏನಂತ ಹೇಳ್ತೀವಿ. ಸೊ ದಿಸ್ ಡೈಸೆಕರೈಡ್ಸ್ ಆರ್ ಫಾರ್ಮ್ ಬೈ ದ 2 ಯೂನಿಟ್ಸ್ ಆಫ್ ಮೊನೋಸೆಕರೈಡ್ಸ್. ಅಂದ್ರೆ ಎರಡು ಮೊನೋಸೆಕರೈಡ್ಸ್ ಕೂಡಿ ಏನಾಗಿರ್ತಾವ, ಒಂದು ಡೈಸೆಕರೈಡ್ ಆಗಿರ್ತೈತಿ. ಅಂದ್ರೆ ಈ ಡೈಸೆಕರೈಡ್ ಅನ್ನ ನಾವು ಹೈಡ್ರೋಲೈಸ್ ಮಾಡಿದ್ರ ನಮಗೆ ಏನ್ ಸಿಗ್ತಾವು, ಎರಡು ಮೊನೋಸೆಕರೈಡ್ಸ್ ಸಿಗ್ತಾವ ಅಂತ ಹೇಳ್ತೀವಿ. ಅಂಡ್ ದ 2 monosaccharides are joined together by an oxide linkage called as glycosidic linkage. ಸೊ ನೀವು ಕೇಳ್ಬೋದು, ಎರಡು ಈ ಮೊನೋಸೆಕರೈಡ್ಸ್ ಇರ್ತಾವು ಡೈಸೆಕರೈಡ್ಸ್ ಒಳಗೆ, ಬಟ್ ಇವು ಹೆಂಗಿರ್ತಾವಪ್ಪ ಅಂತಂದ್ರೆ ದೇ ಆರ್ ಲಿಂಕ್ಡ್ ಬೈ ಅನ್ ಆಕ್ಸೈಡ್ ಬಾಂಡ್ ಆರ್ ಆಕ್ಸೈಡ್ ಲಿಂಕೇಜ್ ದಟ್ ಈಸ್ ಕಾಲ್ಡ್ ಆಸ್ ಗ್ಲೈಕೋಸೈಡಿಕ್ ಲಿಂಕೇಜ್ ಅಂತ ಕರಿತೀವಿ. ಇಲ್ಲಿ ನೋಡ್ಬೋದು ನೀವು ಕರ್ಸರ್ ಕಡೆ, ಈ ಲಿಂಕೇಜ್ ನಾವೇನಂತ ಕರಿತೀವಿ, ಗ್ಲೈಕೋಸೈಡಿಕ್ ಲಿಂಕೇಜ್ ಅಂತ ಕರಿತೀವಿ. ಅಂಡ್ ದಿಸ್ ಈಸ್ ಫಾರ್ಮ್ ಬೈ ದ ಲಾಸ್ ಆಫ್ ವಾಟರ್ ಮಾಲಿಕ್ಯೂಲ್. ಸೊ ಈ ಗ್ಲೈಕೋಸೈಡಿಕ್ ಬಾಂಡ್ ಹೆಂಗ್ ಆಗಿರ್ತದಪ್ಪ ಅಂತಂದ್ರೆ ವಾಟರ್ ಮಾಲಿಕ್ಯೂಲ್ ಲಾಸ್ ಆಗಿ ಏನಾಗಿರ್ತದ ರೀ, ಅಲ್ಲೇ ಗ್ಲೂಕೋಸೈಡಿಕ್ ಬಾಂಡ್ ಫಾರ್ಮ್ ಆಗಿರ್ತದ ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ಈ ಡೈಸೆಕರೈಡ್ಸ್ ಒಳಗ ಮತ್ತೆ ಏನ್ ಬರ್ತಾವಪ್ಪ ಅಂತಂದ್ರ ಒಂದಿಷ್ಟು ಡೈಸೆಕರೈಡ್ಸ್ ಎಕ್ಸಾಂಪಲ್ಸ್, ಡೈಸೆಕರೈಡ್ಸ್ ಕೂಡ ಅಂತ ಕರಿಬಹುದು. ಸೊ ಫಸ್ಟ್ ಡೈಸೆಕರೈಡ್ ಈಸ್ ಮಾಲ್ಟೋಸ್. ಇಂಪಾರ್ಟೆಂಟ್ ಐತ್ರಿ. ಓಕೆ, ಈ ಡೈಸೆಕರೈಡ್ ಅನ್ನೋಂಥ ಕಾನ್ಸೆಪ್ಟ್ ಕೇಳ್ತಾರ್ರಿ ಎಕ್ಸಾಮ್. ಈ ಮಾಲ್ಟೋಸ್ ಸುಕ್ರೋಸ್ ಮೇಲೆ ಪಕ್ಕ ಒಂದು ಕ್ವಶನ್ ಇದ್ದೇ ಇರ್ತದ. ಸೊ ಲಿಸನ್ ಕೇರ್ಫುಲಿ. ಓಕೆ, ಸೊ ಫಸ್ಟ್ ಈಸ್ ಮಾಲ್ಟೋಸ್. Maltose is called as malt sugar. Maltose ಗೆ ನಾವು malt sugar ಅಂತ ಕೂಡ ಕರಿತೀವಿ. And maltose is composed of two alpha D glucose units in which, ಅಂದ್ರೆ ಇದು maltose ಇದ್ದಿದ್ದು ಏನಾಗಿರ್ತದಪ್ಪ ಅಂತಂದ್ರೆ it is formed by the two monomers. ಮೊನೋಮರ್ ಅನ್ನೋದಕ್ಕಿಂತ ಮೊನೋಮರ್ ನಾನು ಯಾಕೆ ಜಾಸ್ತಿ ಇದು ಮಾಡತ್ತೀನಿ ಅಂದ್ರೆ ನಿಮಗೆ ಗೊತ್ತಾಗ್ಲಿ ಅಂತ ಹೇಳಿ. ಅಂದ್ರೆ ಇದು ಯೂನಿಟ್ ಅಂತ ಹೇಳ್ಬೋದು, ಹೌದಾ. ಸೊ ಯೂನಿಟ್, ಸೊ ಮೊನೋಸ್ಯಾಕರೈಡ್ ಅಂತ ಅನ್ನೋಣ ನಾವು. ಸೊ ದಿಸ್ ಡೈಸ್ಯಾಕರೈಡ್ ಈಸ್ ಫಾರ್ಮ್ ಬೈ ದ ಟೂ ಮೊನೋಮರ್ಸ್. ಈ ಮಾಲ್ಟೋಸ್ ಒಳಗೆ ಯಾವ ಮೊನೋಮರ್ಸ್ ಇರ್ತಾವಪ್ಪ ಅಂತಂದ್ರ ಅಲ್ಫಾ ಡಿ ಗ್ಲೂಕೋಸ್ ಎರಡು ಇರ್ತಾವ. ಅಂದ್ರೆ ಈ ಮಾಲ್ಟೋಸ್ ಅನ್ನ ನಾವು ಹೈಡ್ರೋಲೈಸಿಸ್ ಮಾಡಿದ್ರ ನಮಗೆ ಏನ್ ಸಿಗ್ತಾವ, ಟೂ ಮಾಲಿಕ್ಯೂಲ್ಸ್ ಆಫ್ ಅಲ್ಫಾ ಡಿ ಗ್ಲೂಕೋಸ್ ಸಿಗ್ತಾವ ಅಂತ ಹೇಳ್ತೀವಿ. ಅಂಡ್ ಬಿಕಾಸ್ ಇಟ್ ಇಸ್ ಕಂಪೋಸ್ಡ್ ಆಫ್ ಅಲ್ಫಾ ಡಿ ಗ್ಲೂಕೋಸ್ ಅಂತ ಹೇಳ್ತೀವಿ. ಸೊ ಇನ್ ವಿಚ್ ಇದ್ರೊಳಗೆ ಏನಾಗಿರ್ತದ, C1 of one glucose is linked with the C4 of another glucose in it. ಸೊ ಇವು ಹೆಂಗ್ ಬಾಂಡ್ ಆಗಿರ್ತಾವ, ಗ್ಲೈಕೋಸೈಡಿಕ್ ಬಾಂಡ್ ದಿಂದ ಫಾರ್ಮ್ ಆಗಿರ್ತಾವ ಅಂತ ಹೇಳಿದ್ವಿ, ಯಾವುದು ಡೈಸೆಕರೈಡ್ಸ್. ಸೊ ಹೆಂಗಾಗಿರ್ತೈತೆ ಅಂತಂದ್ರ ಒಂದು ಅಲ್ಫಾ ಡಿ ಗ್ಲೂಕೋಸ್ ಇಂದ ಕಾರ್ಬನ್ ಫಸ್ಟ್, ಮತ್ತೆ ಇನ್ನೊಂದು ಗ್ಲೂಕೋಸಿನ್ ಅಲ್ಫಾ ಡಿ ಗ್ಲೂಕೋಸಿನ್ ನಾಲ್ಕನೇ ಕಾರ್ಬನ್ ಏನಾಗಿರ್ತಾವ, ಬಾಂಡ್ ಆಗಿರ್ತಾವ ಅಂತ ಹೇಳ್ತೀವಿ. ಸೊ ನೋಡ್ಬೋದು ಇಲ್ಲ ಏನೈತ್ರಿ, ಇದೊಂದು ಅಲ್ಫಾ ಡಿ ಗ್ಲೂಕೋಸ್ ಐತಿ, ಇದೊಂದು ಅಲ್ಫಾ ಡಿ ಗ್ಲೂಕೋಸ್ ಐತಿ. ಸೊ ಈ ಅಲ್ಫಾ ಡಿ ಗ್ಲೂಕೋಸ್ ಫಸ್ಟ್ ಕಾರ್ಬನ್ ಇದು, ಈ ಅಲ್ಫಾ ಡಿ ಗ್ಲೂಕೋಸ್ ಫೋರ್ತ್ ಕಾರ್ಬನ್ ಇದು. ಸೊ ಫಸ್ಟ್ ಕಾರ್ಬನ್ ಮತ್ತೆ ಫೋರ್ತ್ ಕಾರ್ಬನ್ ಏನಾಗಿರ್ತಾವ, ಜಾಯಿನ್ ಆಗಿ ಅಲ್ಲಿ ಗ್ಲೈಕೋಸೈಡಿಕ್ ಲಿಂಕೇಜ್ ಅನ್ನು ಫಾರ್ಮ್ ಮಾಡಿರ್ತಾವ. ಸೊ ಹಿಂಗ ಏನಾಗಿರ್ತೈತಿ, ಎರಡು ಮೊನೋಸೆಕರೈಡ್ಸ್ ಆಫ್ ಅಲ್ಫಾ ಡಿ ಗ್ಲೂಕೋಸ್ ಕೂಡಿ, ಅಲ್ಫಾ ಡಿ ಗ್ಲೂಕೋಸ್ ಮಾಲಿಕ್ಯೂಲ್ಸ್ ಕೂಡಿ ಏನಾಗಿರ್ತದ, ಒಂದು ಮಾಲ್ಟೋಸ್ ಆಗಿರ್ತದ ಅಂತ ಹೇಳ್ತೀವಿ. ಓಕೆ, ಸೊ ದಿಸ್ ಈಸ್ ದ ಥಿಂಗ್. ಸೊ ನೆಕ್ಸ್ಟ್ ಈಸ್ ಸುಕ್ರೋಸ್. ಸುಕ್ರೋಸ್ ಅಂತ ಬಂದಾಗ, ಸೊ ಸುಕ್ರೋಸ್ ಅಂದ್ರೆ ಏನ್ ಹೇಳ್ತೀವಿ ನಾವು, ಸೊ ಸುಕ್ರೋಸ್ ಈಸ್ ಕಾಮನ್ಲಿ ಕಾಲ್ಡ್ ಆಸ್ ಕೇನ್ ಶುಗರ್. ಈಗ ನಾವೇನ್ ಕಬ್ಬ್ ಅಂತ ಅಂತೀವಿ, ಕಬ್ಬ ಹೌದ್ರಿ, ಶುಗರ್. ಸೊ ಅದ್ರೊಳಗೆ ಮೆಜಾರಿಟಿ ಏನಿರ್ತದಪ್ಪ ಅಂತಂದ್ರೆ ಸುಕ್ರೋಸ್ ಇರ್ತದ. ಓಕೆ, sucrose. So this is what sucrose. Sucrose on hydrolysis gives equimolar mixture of D plus glucose and D minus fructose. ಅಂದ್ರೆ ಈ ಸುಕ್ರೋಸ್ ಇದೀದ ಎತ್ತರದ ಕಾಂಬಿನೇಷನ್ ಇರ್ತದಪ್ಪ ಅಂತಂದ್ರ ಒಂದು ಇಟ್ ಈಸ್ ಅನ್ ಹ್ಯಾವಿಂಗ್ ಡಿ ಪ್ಲಸ್ ಗ್ಲೂಕೋಸ್, ಒಂದ್ ಏನಿರ್ತದ ಡಿ ಪ್ಲಸ್ ಗ್ಲೂಕೋಸ್ ಇರ್ತದ, ಅಂದ್ರೆ ಡಿ ಕಾನ್ಫಿಗರೇಷನ್ ಇರುವಂತದ್ದು, ಡೆಕ್ಸ್ಟ್ರೋ ರೋಟೇಟರಿ ಇರುವಂತದ್ದು. ಆಮೇಲೆ ಇನ್ನೊಂದು ಪಾಯಿಂಟ್ ಏನ್ ಬರ್ತದಪ್ಪ ಅಂತಂದ್ರ ಈ ಮಾಲ್ಟೋಸ್ ಏನಪ್ಪ ಅಂತಂದ್ರ ಇಟ್ ಈಸ್ ರೆಡ್ಯೂಸಿಂಗ್ ಶುಗರ್. ಮಾಲ್ಟೋಸ್ ಇಸ್ ಅನ್ ವಾಟ್, ರೆಡ್ಯೂಸಿಂಗ್ ಶುಗರ್. ಇದನ್ನ ಕ್ವಶನ್ ಕೇಳ್ತಾರೆ ನಿಮಗೆ,
ಏನಪ್ಪಾ ಅಂತಂದ್ರ ದ ಫ್ರೀ ಆಲ್ಡಿಹೈಡ್ ಗ್ರೂಪ್ can be produced at C1 of the second glucose in the solution, and so it is a reducing sugar ಅಂತ ಹೇಳ್ತೀವಿ. So ಈ ಸೆಕೆಂಡ್, ದಿಸ್ ಇಸ್ ಫಸ್ಟ್ ಗ್ಲೂಕೋಸ್ ಅಂಡ್ ದಿಸ್ ಇಸ್ ದ ಸೆಕೆಂಡ್ ಗ್ಲೂಕೋಸ್. ಈ ಸೆಕೆಂಡ್ ಗ್ಲೂಕೋಸ್ ಇನ್ ಫಸ್ಟ್ ಕಾರ್ಬನ್ ಒಳಗೆ ನಾವು ಏನ್ ಮಾಡ್ಬೋದು, ಮತ್ತೆ ಅದನ್ನ ಅಲ್ಡಿಹೈಡ್ ಅಂತ ಹೇಳಿ ಏನ್ ಮಾಡಬಹುದು, ಕನ್ವರ್ಟ್ ಮಾಡಬಹುದು. ಅದಕ್ಕೆ ಈ ಮಾಲ್ಟೋಸ್ ಅನ್ನ ನಾವೇನಂತ ಹೇಳ್ತೀವಿ, ರೆಡ್ಯೂಸಿಂಗ್ ಶುಗರ್ ಅಂತ ಹೇಳ್ತೀವಿ. ಸೊ ರೆಡ್ಯೂಸಿಂಗ್ ಶುಗರ್, ನಾನ್ ರೆಡ್ಯೂಸಿಂಗ್ ಶುಗರ್ ಅಂತ ನಾವು ಲಾಸ್ಟ್ ವಿಡಿಯೋ ಒಳಗೆ ನಾವು ನೋಡಿದೀವಿ. ರೆಡ್ಯೂಸಿಂಗ್ ಶುಗರ್ ಅಂದ್ರೆ ಏನಂತ ಹೇಳ್ತೀವಿ, ದ ಕಾರ್ಬೋಹೈಡ್ರೇಟ್ಸ್ ವಿಚ್ ರೆಡ್ಯೂಸಸ್ ಟೋಲನ್ಸ್ ರಿಯೇಜೆಂಟ್ ಆಸ್ ವೆಲ್ ಆಸ್ ಫೇಲೆನ್ಸ್ ರಿಯೇಜೆಂಟ್, ಹೌದಿಲ್ರಿ. ಸೊ ಇದು ಮಾಲ್ಟೋಸ್ ಇದ್ದ ಏನ್ ಮಾಡ್ತದೆ ರೀ, ರೆಡ್ಯೂಸಿಂಗ್ ಏಜೆಂಟ್ ಅಂತ ಹೇಳಿ ಏನಾಗ್ತದ, ಆಕ್ಟ್ ಆಗ್ತದೆ. ಯಾಕಪ್ಪ ಅಂತಂದ್ರೆ ಕಾರ್ಬನ್ 1 ಒಳಗ, ಸೆಕೆಂಡ್ ಗ್ಲೂಕೋಸ್ ಕಾರ್ಬನ್ 1 ಒಳಗ ನಾವು ಏನ್ ಮಾಡಬಹುದು, ಅದನ್ನ ಅಲ್ಡಿಹೈಡ್ ಅಂತ ಹೇಳಿ ಕನ್ವರ್ಟ್ ಮಾಡಬಹುದು ಅಂತ ಹೇಳ್ತೀವಿ. ಸೊ ಅದಕ್ಕಿದ ರೆಡ್ಯೂಸಿಂಗ್ ಶುಗರ್. ಓಕೆ, ನೆಕ್ಸ್ಟ್ ಸುಕ್ರೋಸ್ ಬರೋಣ. ಸುಕ್ರೋಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ವಾಟ್, ಶುಗರ್ ಕೇನ್. ಅವಕ್ಕ ಕೇನ್ ಶುಗರ್ ಅಂತ ಕರಿತೀವಿ. ಓಕೆ, ಸೊ ಸುಕ್ರೋಸ್ ಆನ್ ಹೈಡ್ರೋಲೈಸಿಸ್ ಗಿವ್ಸ್ equimolar concentration or equimolar mixture of ಡಿ ಪ್ಲಸ್ ಗ್ಲೂಕೋಸ್ ಅಂಡ್ ಡಿ ಮೈನಸ್ ಫ್ರಕ್ಟೋಸ್. ಅಂದ್ರೆ ಈ ಗ್ಲೂಕೋಸ್, ಸುಕ್ರೋಸ್ ಒಳಗೆ ಏನೇನ್ ಇರ್ತದ, ಗ್ಲೂಕೋಸ್ ಇರ್ತದ ಮತ್ತು ಫ್ರಕ್ಟೋಸ್ ಇರ್ತದ. ಅಂದ್ರೆ ಎರಡು ಏನಿರ್ತಾವು, ಮೋನೋಸೆಕರೈಡ್ಸ್ ಇರ್ತಾವ. ನಾವು ಗ್ಲೂಕೋಸ್ ನೋಡೇವಿ, ಫ್ರಕ್ಟೋಸ್ ನೋಡೇವಿ. ಸೊ ಏನಿರ್ತದಪ್ಪ ಅಂತಂದ್ರೆ ಇವು ಎರಡು ಏನಾಗಿರ್ತಾವು, ಫಾರ್ಮ್ ಆಗಿರ್ತಾವ ಅಂತ ಇರ್ತಾವ. ಸೊ ಎರಡು ಜಾಯಿನ್ ಆಗಿ ಏನಾಗಿರ್ತದ, ಒಂದು ಸುಕ್ರೋಸ್ ಫಾರ್ಮ್ ಆಗಿರ್ತದೆ. ಸೊ ನೋಡ್ಬೋದು ಇಲ್ಲಿ ಸುಕ್ರೋಸ್ ಸ್ವೀಟ್ C12H22O11. ಇದನ್ನ ಹೈಡ್ರೋಲೈಸಿಸ್ ಮಾಡಿದಾಗ ಈ ಸುಕ್ರೋಸ್ ಅನ್ನ ಹೈಡ್ರೋಲೈಸಿಸ್ ಮೀನ್ಸ್ ವಾಟ್, ಬೈ ಆಡಿಂಗ್ ದ ವಾಟರ್ ವಿಲ್ ಬ್ರೇಕ್ ದಟ್ ಮಾಲಿಕ್ಯೂಲ್. ಸೊ ಯಾವಾಗ ನಾವು ಸುಕ್ರೋಸ್ಗೆ ಹೈಡ್ರೋಲೈಸಿಸ್ ಮಾಡ್ತೀವಿ, ಅವಾಗ ಅಲ್ಫಾ ಡಿ ಪ್ಲಸ್ ಗ್ಲೂಕೋಸ್, ಇನ್ನೊಂದು ಬೀಟಾ ಡಿ ಮೈನಸ್ ಫ್ರಕ್ಟೋಸ್ ಸಿಗ್ತದೆ. ನಮ್ಮಂದ್ರೆ ಲಿಯೋ ರೋಟೇಟರಿ ಫ್ರಕ್ಟೋಸ್ ಸಿಗ್ತದ ಅಂತ ಹೇಳ್ತೀವಿ. ಓಕೆ, ದಿಸ್ ಇಸ್ ದ ಥಿಂಗ್. ಅಂಡ್ ದೀಸ್ ಟು monosaccharides are held together by an glycosidic linkage between C1 of alpha glucose and C2 of beta fructose. ಇಲ್ಲಿ ನೋಡಬಹುದು ಈ ಸುಕ್ರೋಸ್ ಸ್ಟ್ರಕ್ಚರ್ ಹೆಂಗಿರ್ತದಪ್ಪ ಅಂತಂದ್ರೆ, ದೀಸ್ ಟು ಆರ್ ಫಾರ್ಮ್ ಬೈ ದ ಗ್ಲೂಕೋಸೈಡಿಕ್ ಲಿಂಕೇಜ್. ಬಟ್ ಹೆಂಗಾಗಿರ್ತದ, ಈ ಆಲ್ಫಾ ಡಿ ಗ್ಲೂಕೋಸ್ ಇನ ಫಸ್ಟ್ ಕಾರ್ಬನ್ ಮತ್ತೆ ಈ ಬೀಟಾ ಡಿ ಫ್ರಕ್ಟೋಸ್ ಇನ ಸೆಕೆಂಡ್ ಕಾರ್ಬನ್ ಏನಾಗಿರ್ತಾವ, ಕಾಂಬೈನ್ ಆಗಿ ಅಲ್ಲೇ ಏನು ಫಾರ್ಮ್ ಮಾಡಿರ್ತಾವ, ಗ್ಲೈಕೋಸೈಡಿಕ್ ಲಿಂಕೇಜ್ ಅನ್ನ ಫಾರ್ಮ್ ಮಾಡಿರ್ತಾವ ಅಂತ ಹೇಳ್ತೀವಿ. Since the reducing groups of glucose and fructose are involved in the glycosidic bond formation, sucrose is an non-reducing agent. So ಇಲ್ಲಿ ಏನಾಗ್ತದಪ್ಪ, ಇಲ್ಲಿ ಇರುವಂತ ಗ್ರೂಪ್ಸ್ ಅನ್ನ ಏನಾಗ್ತಾವ, ಅವು ರೆಡ್ಯೂಸಿಂಗ್ ಗ್ರೂಪ್ಸ್ ಇರ್ತಾವ. ಸೊ ಆ ರೆಡ್ಯೂಸಿಂಗ್ ಗ್ರೂಪ್ಸ್ ಅನ್ನ ಅಲ್ಲಿಂದ ಹೋಗೋದ್ರಿಂದ ಇದೇನಾಗ್ಬಿಡ್ತದಪ್ಪ ಅಂತಂದ್ರ ನಾನ್ ರೆಡ್ಯೂಸಿಂಗ್ ಶುಗರ್ ಆಗ್ತದ. ಸೊ ನೆನಪಿಟ್ಕೋರಿ, ಮಾಲ್ಟೋಸ್ ವಿಲ್ ಆಕ್ಟ್ ಆಸ್ ಅನ್ ರೆಡ್ಯೂಸಿಂಗ್ ಶುಗರ್ ಅಂಡ್ ಸುಕ್ರೋಸ್ ವಿಲ್ ಆಕ್ಟ್ ಆಸ್ ಅ ನಾನ್ ರೆಡ್ಯೂಸಿಂಗ್ ಶುಗರ್. ಇದು ನಾನ್ ರೆಡ್ಯೂಸಿಂಗ್ ಶುಗರ್ ಯಾಕೆ ಇರ್ತದಪ್ಪ ಅಂತಂದ್ರೆ, ಇದ್ರೊಳಗಿರುವಂತ ರೆಡ್ಯೂಸಿಂಗ್ ಗ್ರೂಪ್ಸ್ ಏನಾಗಿರ್ತಾವ, ಗ್ಲೈಕೋಸೈಡಿಕ್ ಬಾಂಡ್ ಫಾರ್ಮೇಶನ್ ಮಾಡಕ ಇನ್ವಾಲ್ವ್ ಆಗಿರ್ತಾವ. ಸೊ ಅದಕ್ಕೆ ಅದು ಏನ್ ಮಾಡ್ತದ, ಅದು ನಾನ್ ರೆಡ್ಯೂಸಿಂಗ್ ಶುಗರ್ ಅಂತ ಹೇಳಿ ಕನ್ವರ್ಟ್ ಆಕೈತಿ. Okay, so this is the what, sucrose. So in that next one is inversion of cane sugar. ಈ cane sugar ಅನ್ನ inverse ಅಂದ್ರೆ ಏನೈತೆ ಅಂತ ನೋಡೋಣ. ಓಕೆ, ಸೊ ಸುಕ್ರೋಸ್ ಇಸ್ ಡೆಕ್ಸ್ಟ್ರೋ ರೋಟೇಟರಿ. ಈ ಸುಕ್ರೋಸ್ ಏನೈತಪ್ಪ ಅಂತಂದ್ರೆ ಡೆಕ್ಸ್ಟ್ರೋ ರೋಟೇಟರಿ ಐತಿ. ಸೊ ಡೆಕ್ಸ್ಟ್ರೋ ರೋಟೇಟರಿ ಅಂದ್ರೆ ಏನ್ ಮಾಡ್ತದೆ, ಪ್ಲೇನ್ ಪೋಲರೈಸ್ ಲೈಟ್ ಅನ್ನ ಏನ್ ಮಾಡ್ತದೆ, ಅದು ರೈಟ್ ಹ್ಯಾಂಡ್ ಸೈಡ್ಗೆ ಅದನ್ನ ಏನ್ ಮಾಡ್ತದೆ, ರೋಟೇಟ್ ಮಾಡ್ತದೆ. ಬಟ್ after hydrolysis gives a dextrorotatory glucose and levorotatory fructose. ಬಟ್ ಈ ಸುಕ್ರೋಸ್ ಅನ್ನ ನಾವು ಹೈಡ್ರೋಲೈಸಿಸ್ ಮಾಡಿದಾಗ ಅದು ಏನ್ ಕೊಡ್ತದಪ್ಪ ಅಂತಂದ್ರೆ, ಒಂದು ಡೆಕ್ಸ್ಟ್ರೋರೋಟೇಟರಿ ಗ್ಲೂಕೋಸ್ ಕೊಡ್ತದ, ಇನ್ನೊಂದು ಲಿವೋರೋಟೇಟರಿ ಏನ್ ಕೊಡ್ತದ, ಫ್ರಕ್ಟೋಸ್ ಕೊಡ್ತದ. ಸೊ ಸಿನ್ಸ್ ದ ಲಿವೋರೋಟೇಟರಿ ಫ್ರಕ್ಟೋಸ್ ದಟ್ ಈಸ್ -92.4 ಡಿಗ್ರಿ, ಅಂದ್ರೆ ಈತದ ಏನ್ ಹೇಳ್ತಾರ, ಈ ಫ್ರಕ್ಟೋಸ್ ಇದ್ದಿದ್ದು ಏನ್ ಮಾಡ್ತದ, ಆ ಪ್ಲೇನ್ ಪೋಲರೈಸ್ ಲೈಟ್ ಅನ್ನ -92.4 ಡಿಗ್ರಿ, ಮೈನಸ್ ಅಂದ್ರೆ ಏನ್, ಇಟ್ ವಿಲ್ ಡಿನೋಟ್ಸ್ ದ ಆಂಟಿ ಕ್ಲಾಕ್ ವೈಸ್. ಹೌದಿಲ್ಲ, ಆಂಟಿ ಕ್ಲಾಕ್ ವೈಸ್ ಏನ್ ತೋರಿಸ್ತದ, ರೋಟೇಟ್ ಮಾಡಂತೈತಿ ಅಂತ ಹೇಳ್ತೈತಿ. ಸೊ ಅದೇನ್ ಮಾಡ್ತದ, ಈ ಫ್ರಕ್ಟೋಸ್ ಇದ್ದಿದ್ದ ಪ್ಲೇನ್ ಪೋಲರೈಸ್ ಲೈಟ್ ಅನ್ನ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಒಳಗ -92.4 ಡಿಗ್ರಿ ಏನ್ ಮಾಡ್ತದ, ರೋಟೇಟ್ ಮಾಡ್ತದ. ಈಸ್ ಮೋರ್ ದ್ಯಾನ್ ಡೆಕ್ಸ್ಟ್ರೋ ರೋಟೇಟರಿ ಆಫ್ ಗ್ಲೂಕೋಸ್ ದಟ್ ಈಸ್ +52.5 ಡಿಗ್ರಿ. ಈ ಫ್ರಕ್ಟೋಸ್ ಏನ್ ಮಾಡ್ತದ, +52.4 ಡಿಗ್ರಿ ಒಳಗೆ ಪ್ಲೇನ್ ಪೋಲರೈಸ್ ಲೈಟ್ ಏನ್ ಮಾಡ್ತದ, ಅದು ರೋಟೇಟ್ ಮಾಡ್ತದ. ಬಟ್ ಈ ನಮ್ಮ ಫ್ರಕ್ಟೋಸ್ ಇದ್ದಿದ್ದು ಏನ್ ಮಾಡ್ತೈತಿ, -92.4 ಡಿಗ್ರಿ ಒಳಗ ಅದನ್ನ ಏನ್ ಮಾಡ್ತೈತಿ, ರೋಟೇಟ್ ಮಾಡ್ತೈತಿ. ಸೊ ಅದಕ್ಕ ಈ ಫ್ರಕ್ಟೋಸ್ ಏನಾಗ್ತದ, ಆಕ್ಷನ್ ಜಾಸ್ತಿ ಆಗ್ತದ. ಅಂಡ್ ದಟ್ಸ್ ವೈ ದ ಮಿಕ್ಸ್ಚರ್ ಈಸ್ ಲೀವೋ ರೋಟೇಟರಿ. ಅದಕ್ಕ ಈ ಕಂಬೈನ್ಡ್ ಮಿಕ್ಸ್ಚರ್ ಏನಿರ್ತದ ರೀ, ಲೀವೋ ರೋಟೇಟರಿ ಇರ್ತದ ಅಂತ ಹೇಳ್ತೀವಿ. Okay, and thus hydrolysis of sucrose bring about a change in the sign of
rotation, that is dextro or rotatory, from dextro positive to leo negative, and the product is named as the invert sugar. So ಇದೇನು ಡೆಕ್ಸ್ಟ್ರೋ ರೊಟೇಟರಿ ಇದ್ದಿದ್ದ ಹೌದಲ್ರಿ, ಇದು ಮೊದಲು ಏನಿರ್ತೈತಿ ಡೆಕ್ಸ್ಟ್ರೋ ರೊಟೇಟರಿ ಇರ್ತೈತಿ ಸುಕ್ರೋಸ್, ಬಟ್ ಯಾವಾಗ ಇದನ್ನ ನಾವು ಹೈಡ್ರೋಲೈಸಿಸ್ ಮಾಡ್ತೀವಿ ಅವಾಗ ಏನಾಗ್ಬಿಡ್ತದಪ್ಪ ಅಂತಂದ್ರ ಅದು ಲಿಯೋ ರೊಟೇಟರಿ ಆಗಿ ಕನ್ವರ್ಟ್ ಆಗ್ತೈತಿ. ಸೊ ಈ ಫೆನೋಮಿನ ಆಗೋದ್ರಿಂದ ಇದಕ್ಕೆ ಏನಂತ ಹೇಳ್ತೀವಿ, ಇನ್ವರ್ಟ್ ಆಫ್ ಶುಗರ್ ಅಂತ ಹೇಳ್ತೀವಿ. ಓಕೆ, ದಿಸ್ ಇಸ್ ವಾಟ್ ಆಲ್ ಅಬೌಟ್ ದ ಸುಕ್ರೋಸ್. ಅಂಡ್ ನೆಕ್ಸ್ಟ್ disaccharide is lactose. We are all familiar with this lactose. Lactose ಅಂತಂದ್ರೆ ಎಲ್ಲಿರ್ತದೆ, ಇದು ಮಿಲ್ಕ್ ಒಳಗೆ ಇರ್ತದೆ, ನಮ್ಮ ಎಲ್ಲರಿಗೂ ಗೊತ್ತಿರುವಂತದ್ದು. ಸೊ ಇಟ್ ಈಸ್ ಆಲ್ಸೋ ಕಾಮನ್ಲಿ ನೋನ್ ಆಸ್ ಅ ಮಿಲ್ಕ್ ಶುಗರ್, ಹೌದಿಲ್ರಿ. ಸೊ ಲ್ಯಾಕ್ಟೋಸ್ಗೆ ನಾವೇನಂತ ಕರಿತೀವಿ, ಮಿಲ್ಕ್ ಶುಗರ್ ಅಂತ ಕರಿತೀವಿ. ಸಿನ್ಸ್ ದಿಸ್ ಡೈಸೆಕರೈಡ್ ಇಸ್ ಫೌಂಡ್ ಇನ್ ಮಿಲ್ಕ್, ಅದಕ್ಕೆ ನಾವೇನಂತ ಕರಿತೀವಿ, ಮಿಲ್ಕ್ ಶುಗರ್ ಅಂತ ಕರಿತೀವಿ. ಸೊ ಇಟ್ ಈಸ್ ಕಂಪೋಸ್ಡ್ ಆಫ್ ಬೀಟಾ ಡಿ ಗ್ಯಾಲಾಕ್ಟೋಸ್ ಅಂಡ್ ಬೀಟಾ ಡಿ ಗ್ಲೂಕೋಸ್. So this galactose is nothing but what, it is an another isomer of glucose. ಸೊ ಜಸ್ಟ್ ಏನಿರ್ತದೆ, ಗ್ಲೂಕೋಸ್ ಮತ್ತು ಗ್ಯಾಲಾಕ್ಟೋಸ್ ಐಸೋಮರ್ಸ್ ಇರ್ತಾವ. ಸೊ ನೀವು ಏನ್ ಡಿಫ್ರೆನ್ಸ್ ಇಲ್ಲಿ ನೋಡ್ರಿ, ಗ್ಲೂಕೋಸ್ ಅಂದ್ರೆ ಏನಿರ್ತದೆ, 4th ಮತ್ತು 5 ಕಾರ್ಬನ್ ಏನಿರ್ತದೆ, ಓ ಎಚ್ ಏನಿರ್ತಾವ ಹೈಡ್ರಾಕ್ಸಿಲ್ ಗ್ರೂಪ್ ಒಂದ್ ಸೈಡ್ ಇರ್ತಾವ. ಬಟ್ ಗ್ಯಾಲಾಕ್ಟೋಸ್ ಏನಾಗಿರ್ತೈತಿ, ಈ ಹೈಡ್ರಾಕ್ಸಿಲ್ ಗ್ರೂಪ್ ಏನಿರ್ತದ ಈ ಕಡೆ ಇರ್ತದ, ಒಂದ್ ಸ್ವಲ್ಪ ಕ್ರಾಸ್ ಒಳಗೆ ಇರ್ತೈತಿ. ಸೊ ಅಷ್ಟು ಚೇಂಜ್ ಇರ್ತದ, ಐಸೋಮರ್ ಇರ್ತದೆ. ಸೊ ಐಸೋಮರ್ ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತೈತೆ ಅಂತ ಅನ್ಕೊಂತೀನಿ. ಓಕೆ, ಸೊ ಅಷ್ಟೇ ಇರ್ತದೆ ರೀ ಅದು. Okay, so this lactose is formed by the beta D galactose and beta D glucose. Glucose ಮತ್ತೆ galactose composition ಇರ್ತದೆ ಯಾವುದು, lactose. And the linkage is in between C1 of the galactose and C4 of the glucose. So ಇದು ಗ್ಲೂಕೋಸೈಡಿಕ್ ಬಾಂಡ್ ಇದ್ದಿದ್ದ ನಾವು ಇದಕ್ಕೆ ಬೀಟಾ ಅಂತ ಕರಿತೀವಿ, ಬೀಟಾ ಗ್ಲೂಕೋಸೈಡಿಕ್